ಬರ ಪರಿಹಾರವನ್ನು ನೀಡುವಲ್ಲಿ ಕೇಂದ್ರ ತಾರತಮ್ಯವನ್ನು ಮಾಡಿದೆ ಅಂತ ಕಾಂಗ್ರೆಸ್ನವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಆಗಮನದ ಹೊತ್ತಲ್ಲೇ ಕಾಂಗ್ರೆಸ್ ಪ್ರತಿಭಟನೆ. ವಿಧಾನಸೌಧದ ಎದುರಲ್ಲಿ ಸಿಎಂ ನೇತೃತ್ವದಿಂದ ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ. ಚೊಂಬು ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಿಎಂ. ಚೊಂಬು ಹಿಡಿದು ಪ್ರಧಾನಿ ಮೋದಿ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬರ ಪರಿಹಾರ ತಾರತಮ್ಯಕ್ಕೆ ಚೊಂಬು ಪಾರ್ಟಿಗೆ ಧಿಕ್ಕಾರ ಅಂತ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮೋದಿ ಅವರು ಈಗಾಗಲೇ ಕರ್ನಾಟಕಕ್ಕೆ ಬಂದಿದ್ದಾರೆ, ಬೆಳಗಾವಿನಲ್ಲಿದ್ದಾರೆ. ಒಂದು ಕಡೆ ಬೆಳಗಾವಿನಲ್ಲಿ ಅವರು ಬರದ ಪ್ರಚಾರ ಮಾಡ್ತಾ ಇದ್ದಾರೆ, ಈ ಕಡೆ ಚೊಂಬು ಪ್ರದರ್ಶನ ಮಾಡಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಚೊಂಬು ಕೊಟ್ಟಿದೆ ಅಂತ. ಏರಿಕೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ರೈತರ ಸಾಲ ಮನ್ನಾ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರಾದಂತಹ ರಾಮಲಿಂಗಾರೆಡ್ಡಿ, ಚೆಲುವರಾಯಸ್ವಾಮಿ, ಕೃಷ್ಣ ಭೈರೇಗೌಡ, ರಿಜ್ವಾನ್ ಅರ್ಷದ್ ಎಲ್ಲರೂ ಕೂಡ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ನಮಗೆ ಬರ ಪರಿಹಾರವನ್ನು ಕೊಡಿ, ನಮ್ಮ ಪಾಲಿನ ದುಡ್ಡನ್ನು ನಮಗೆ ಕೊಡಿ, ಅನ್ಯಾಯ ಮಾಡ್ತಾ ಇದೆ ಕರ್ನಾಟಕಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಈಗಾಗಲೇ ಅಂದರೆ ಇದು ಕೋರ್ಟ್ ಮೆಟ್ಟಿಲನ್ನು ಏರಿತ್ತು. ಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದಗಳು ನಡೆದಿತ್ತು. 15 ದಿವಸದಲ್ಲಿ ಸಮಸ್ಯೆ ಬಗೆಹರಿಸಿ ಅಂತ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿತ್ತು. ಕೇಂದ್ರ ಒಂದು ವಾರ ನಮಗೆ ಟೈಮ್ ಕೊಡಿ ಅಂತ ಕೇಳಿತ್ತು. ಅದು ನಾಳೆ ಸೋಮವಾರ ತನಕ ಟೈಮ್ ಇದ್ದರೂ ಕೂಡ ನಿನ್ನೆ ಬರ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. 3,000 ಚಿಲ್ಲರೆ ಕೋಟಿ. ಅದು ಯಾವುದಕ್ಕೂ ಸಾಕಾಗಲ್ಲ ಅಂತ ಇವ್ರು ಹೇಳ್ತಿರೋದು. ನಾವು ಕೇಳಿರೋದು 5 ರೂಪಾಯಿ, ನೀವು ಕೊಟ್ಟಿರೋದು 1 ರೂಪಾಯಿ. ಇದು ಸರಿಯಲ್ಲ. ನಮ್ಮ ಬರ ಪರಿಹಾರ ಎಷ್ಟಿದೆ, 220 ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಣೆ ಮಾಡಿದ್ದೀವಿ. ಪರಿಹಾರ ಕೊಡಿ ನಮಗೆ, ನಾವು ರೈತರಿಗೆ ಕೊಡೋದು ಬೇಡವಾ ಅಂತ ಇವ್ರು ಕೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇದು ರಾಜಕೀಕರಣವನ್ನು ಪಡ್ಕೊಂಡಿದೆ. ಈವನ್ ಎಷ್ಟೇ ರಿಸ್ಟ್ರಿಕ್ಷನ್ಸನ್ನು ಹಾಕಿದ್ರೂ ಕೂಡ ಈಗ ಚುನಾವಣಾ ಆಯೋಗದವರು ಪರ್ಮಿಷನ್ ಕೊಟ್ಟಿದ್ದು ಕೇಂದ್ರಕ್ಕೆ, ನೀವು ಬಿಡುಗಡೆ ಮಾಡಬಹುದು ಅಂತ. ಸೊ ಚುನಾವಣಾ ಆಯೋಗ ಪರ್ಮಿಷನ್ನೇ ಕೊಟ್ಟಿರಲಿಲ್ಲ ಅಂತಂದರೆ ಆ ದುಡ್ಡು ಇವಾಗ ಬಿಡುಗಡೆ ಆಗ್ತಾ ಇರಲಿಲ್ಲ ಕೋಡ್ ಆಫ್ ಕಂಡಕ್ಟ್ ಇರೋ ತನಕ. ಗೋ ಬ್ಯಾಕ್ ಮೋದಿ ಅಂತಕ್ಕಂಥ ಘೋಷಣೆಗಳು ಮೊಳಗ್ತಾ ಇದೆ. ಗೋ ಬ್ಯಾಕ್ ಮೋದಿ. ಬಿಜೆಪಿ ಚೊಂಬು ಪಾರ್ಟಿ ಚೊಂಬು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಮೋದಿ ವಿರುದ್ಧ ಪ್ರತಿಭಟನಾಕಾರರು ಅಂದರೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸಿಎಂ, DCM ಸೇರಿ ಎಲ್ಲರೂ ಕೂಡ. ಆಲ್ಮೋಸ್ಟ್ ಸರ್ಕಾರವೇ ಅಲ್ಲಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ನಡೆಸ್ತಾ ಇರತಕ್ಕಂಥ ಪ್ರತಿಭಟನೆ ಬಹಳ ಅಪರೂಪದ ಪ್ರತಿಭಟನೆಗಳಿವೆಲ್ಲವೂ ಕೂಡ. ಒಂದು ಸರ್ಕಾರ ಇನ್ನೊಂದು ಸರ್ಕಾರದ ವಿರುದ್ಧ ನಡೆಸ್ತಾ ಇರತಕ್ಕಂಥ ಪ್ರೊಟೆಸ್ಟ್. ಇದು ಕಾಂಗ್ರೆಸ್ ಪ್ರೊಟೆಸ್ಟ್ ಅಲ್ಲ, ಇದು ಸರ್ಕಾರದ ಪ್ರೊಟೆಸ್ಟ್ ಇದು. ಯಾಕೆಂದರೆ ಕೇಂದ್ರ ನಮಗೆ ತಾರತಮ್ಯವನ್ನು ಮಾಡಿದೆ, ಬರ ಪರಿಹಾರ ಬಿಡುಗಡೆ ಮಾಡೋದ್ರಲ್ಲಿ ಸರಿಯಾಗಿ ನಾವು ಕೇಳಿದಷ್ಟು ದುಡ್ಡನ್ನು ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥ ಆರೋಪದಿಂದ. ನೋಡಿ, DK ಶಿವಕುಮಾರ್ ತಲೆ ಮೇಲೆ ಚಂಬಿಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಈ ಚೊಂಬು ಜಾಹೀರಾತು ಕೊಟ್ಟ ನಂತರ. ಸೊ ಹಾಗಾಗಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಗಾಂಧಿ ಪ್ರತಿಮೆ ಬಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದಾರೆ. ಹಾಗೆ ನೋಡಕ್ ಹೋದ್ರೆ ಇದು 2ನೇ ಪ್ರತಿಭಟನೆ. ಇದು 4-5 ದಿನಗಳ ಹಿಂದೆ ಕೂಡ ಪ್ರೊಟೆಸ್ಟ್ ನಡೆದಿತ್ತು. ಕೇಂದ್ರ ಸರ್ಕಾರ 1 ವಾರಗಳ ಟೈಮ್ ಕೇಳಿದ ನಂತರವೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಈಗಲೂ ಕೂಡ ಅದೇ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಹೇಳ್ತಾ ಇರ್ತಕ್ಕಂಥದ್ದು ನಾವು ಕೊಟ್ಟಿರೋದು ಬರ ಪರಿಹಾರ. ನೀವು 18,000 ಕೇಳಿರ್ತಕ್ಕಂಥದ್ದು ಬೇರೆ ಬೇರೆ ಕ್ರೈಟೀರಿಯಾದಲ್ಲಿ ಕೇಳಿದ್ದೀರಾ, ಅದರ ದುಡ್ಡನ್ನು ನಾವೀಗ ಬಿಡುಗಡೆ ಮಾಡಿಲ್ಲ, ನಾವು ಬರ ಪರಿಹಾರ ಬಿಡುಗಡೆ ಮಾಡಿದ್ದೀವಿ ಅಂತ. ಕಾಂಗ್ರೆಸ್ ಅಂದ್ರೆ ಜಾಲಿ ಮರ, ಬಿಜೆಪಿ ಅಂದ್ರೆ ಕಲ್ಪವೃಕ್ಷ. ವಿಕಸಿತ ಭಾರತಕ್ಕೆ ಮೋದಿಗೆ ವೋಟ್ ಹಾಕಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಬರ ಪರಿಹಾರ ಫೈಟ್ ಜೋರಾಗಿದೆ. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿಯವರು ಕೊಟ್ಟಿರತಕ್ಕಂಥ ತಿರುಗೇಟಿದು.
ಕಾಂಗ್ರೆಸ್ ಅಂದರೆ ಜಾಲಿ ಮರ ಬೋಳ್ಬೋಳಾಗಿರುತ್ತೆ, ಬಟ್ BJP ಅಂದರೆ ಕಲ್ಪವೃಕ್ಷ, ಕೇಳಿದ್ದೆಲ್ಲವನ್ನ ಕೊಡುತ್ತೆ BJP. ವಿಕಸಿತ ಭಾರತಕ್ಕೆ ಮತ್ತೊಮ್ಮೆ ಮೋದಿ ಸರ್ಕಾರ. ಕಾಂಗ್ರೆಸ್ BJP ಮಧ್ಯೆ ಈ ರೀತಿ ಫೈಟ್ ನಡೀತಾ ಇದೆ. ಇವರೊಂದು ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ತಿರುಗೇಟ್ ಕೊಡೋದಕ್ಕೆ BJPಯವರು ಕೂಡ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಯಾವುದೇ ಅನ್ಯಾಯ ಮಾಡಿಲ್ಲ, ರಾಜ್ಯಕ್ಕೆ ಯಾವುದೇ ಅನ್ಯಾಯ ಎಸಗಿಲ್ಲ, ನಾವು ಕೊಡಬೇಕಾದ ಎಲ್ಲ ದುಡ್ಡನ್ನು ಈಗಾಗಲೇ ಕೊಟ್ಟಿದ್ದೀವಿ ಅಂತ ಈವನ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ಮೋದಿ ಅವರು ಎಲ್ಲರೂ ಕೂಡ ಈ ಹಿಂದೆನೇ ಹೇಳಿಕೆ ಕೊಟ್ಟಿದ್ದರು. ಬರ ಪರಿಹಾರ ಒಂದು ಬಿಡುಗಡೆಯಾಗಿರಲಿಲ್ಲ ಅಷ್ಟೇ, ಆ ಬರ ಪರಿಹಾರವೂ ಕೂಡ ಈಗ ಬಿಡುಗಡೆ ಆಯಿತು. ಐ ಥಿಂಕ್ ಪ್ರತಿಭಟನೆ ಮುಗಿದಿದೆ ಅಂತ ಅನಿಸುತ್ತೆ. ಎಲ್ಲರೂ ಕೂಡ ಎದ್ದು ಅಲ್ಲಿಂದ ಈಗ ಹೊರಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆಲ್ಲ ಅವರು ಬೇರೆ ಬೇರೆ ಕಡೆ ಪ್ರಚಾರಕ್ಕೆ ಹೋಗಬೇಕಲ್ಲ ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಒಂದು ರೀತಿ ಪ್ರೊಟೆಸ್ಟ್ ಮಾಡಿ ಹೆಚ್ಚು ಕಡಿಮೆ ಒಂದು 20 ನಿಮಿಷ ಈಗ ಮಾಧ್ಯಮದವ್ರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. Better that you speak and see the question. Our PCC president, come there. Namaskara, friends. Prime Minister Modi is here in Karnataka today, but he has brought a Kali Chombu for people of Karnataka. Karnataka asked for 18,172 crore of drought relief. But what Modi government refused to do it from September 2023 to April 2024. 3 cabinet ministers go, no relief to Karnataka's farmers. Chief Minister goes to meet Prime Minister twice, no relief to Karnataka farmers. Chief Minister goes and meets Home Minister Amit Shah, no relief to Karnataka farmers. We file a memorandum in September 2023, no relief to Karnataka farmers. The entire cabinet sits in dharna before parliament, led by Chief Minister and PCC President, no relief to Karnataka farmers. Finally, Karnataka government has to take the unprecedented step of filing a case in the Supreme Court. Last week they said, after Supreme Court reprimanded them, said federal structure has to be respected. They said, okay, we will decide. And now what have they decided? Only 3,454 crore. Out of 18,172 crore, we only get 19%. Karnataka gives 100 rupees as taxes. Karnataka gets back 13 rupees. Karnataka demands 100 rupees for its farmers. ಸುರ್ಜೇವಾಲಾ AICC ಜನರಲ್ ಸೆಕ್ರೆಟರಿ ಮಾತನಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬರ ಪರಿಹಾರದ ವಿಚಾರದಲ್ಲಿ ಅನ್ಯಾಯ ಮಾಡಿದೆ, ನಾವು ಏನು ಡಿಮಾಂಡ್ ಮಾಡಿದ್ವಿ ಅವ್ರು ಏನು ಕೊಟ್ಟಿದ್ದಾರೆ, BJP ಕೊಟ್ಟಿರೋದು ಚೊಂಬು ಸರ್ಕಾರ ಚೊಂಬನ್ನು ಕೊಟ್ಟಿದೆ ಅಂತಕ್ಕಂಥದ್ದನ್ನು ಸಾಂಕೇತಿಕವಾಗಿ ತೋರಿಸ್ತಾ ಇದ್ದಾರೆ. ಅದಾದ ನಂತರ ಮುಖ್ಯಮಂತ್ರಿಗಳು ಕೂಡ ಮಾಧ್ಯಮದವ್ರನ್ನ ಉದ್ದೇಶಿಸಿ ಈ ಪ್ರತಿಭಟನೆ ಯಾತಕ್ಕೋಸ್ಕರ, ಯಾವ ಕಾರಣಕ್ಕೋಸ್ಕರ ಈ ಥರ ಪ್ರೊಟೆಸ್ಟನ್ನು ಮಾಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ತುಂಬ ಸರ್ತಿ ಹೇಳಿದ್ದಾರೆ. ನಿನ್ನೆ ಕೂಡ ಸಿದ್ದರಾಮಯ್ಯನವ್ರು ಮಾತನಾಡಿದ್ರು ಸಾಯಂಕಾಲ.